ನಮಸ್ಕಾರ, ಅನುರಾಧೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಟ್ರೆಡಿಷ್ನಲ್ ಆಗಿರುವಂಥ ತೇಗದ ಎಲೆಯಲ್ಲಿ ಮಾಡುವಂಥ ಹಲಸಿನ ಹಣ್ಣಿನ ಗಟ್ಟಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ತುಂಬಾ ಸಖತ್ತಾಗಿರುತ್ತೆ. ಇದು ನಾರ್ಮಲ್ ಹಲಸಿನ ಹಣ್ಣು ಗಟ್ಟಿಗಿಂತ ಇದು ಟೇಸ್ಟು ಸಖತ್ತಾಗಿರುತ್ತೆ. ಕಲರು, ಅರೋಮಾ ಎಲ್ಲ ಸೂಪರಾಗಿರುತ್ತೆ. ಯಾರೆಲ್ಲ ಮನೇಲಿ ತೇಗದ ಎಲೆ ಇದೆ ಅವರು ಈ ಥರ ಮಾಡಿ ತಿನ್ನೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಸೂಪರಾಗಿರುತ್ತೆ. ವರ್ಷದಲ್ಲಿ ಒಂದು ಸತಿ ಮಾತ್ರ ಮಾಡ್ಕೊಂಡು ತಿನ್ನೋಕ್ಕಾಗೋದಲ್ಲ, ಸೀಸನಲ್ಲಿ ಇದ್ದಾಗ ಮಾತ್ರ. ಹಾಗಾಗಿ ಮಸ್ಟ್ ಟ್ರೈ ರೆಸಿಪಿ ಇದು. ತೇಗದ ಎಲೆ ಇದೆ ಅಂದರೆ ಖಂಡಿತ ಒಮ್ಮೆ ಮಾಡಿದ್ದೀನಿ, ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಹಾಗೆಯೇ ಟೇಸ್ಟು ಸಹ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನು ಮಾಡೋದಕ್ಕೆ ನೋಡಿ, ಸಿಂಪಲ್ಲಾಗಿ ಮೊದಲಿಗೆ ನಾನಿಲ್ಲಿ ಹಲಸಿನ ಹಣ್ಣನ್ನ ಇದನ್ನು ಹುಳನ್ನೆಲ್ಲ ಇದನ್ನು ಕಟ್ ಮಾಡಿಕೊಂಡು ಅದ್ರದ್ದು ಸೊಳೆಗಳನ್ನೆಲ್ಲ ತಗೊಂಡಿದ್ದೀನಿ. ಅದನ್ನು ನೀವು ನೀಟಾಗಿ ತಗೊಳ್ಬೇಕು. ಈ ಥರ ಬೀಜಗಳನ್ನೆಲ್ಲ ತಗೊಂಡು ಸೊಳೆಗಳನ್ನೆಲ್ಲ ಸೆಟ್ ಮಾಡಿಟ್ಟಿದ್ದೀನಿ. ಈಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಬೇಕು. ಇದಕ್ಕೆ ಯಾವುದೇ ನೀರೇನು ಹಾಕಬೇಡಿ. ನೋಡಿ, ಮಧ್ಯದಲ್ಲಿ ಈ ಥರ ಸ್ಟಕ್ ಆದಾಗಾದರೆ ಒಂದು ಸ್ಪೂನ್ ತೊಗೊಂಡು ಅದನ್ನು ಸ್ವಲ್ಪ ಈ ಥರ ಇದು ಮಾಡ್ಕೊಳ್ಳಿ, ಮಗ್ಚ್ಕೊಳ್ಳಿ. ಆಗ ಅಡಿಗೆಲ್ಲ ಪೇಸ್ಟ್ ಆಗಿರುತ್ತಲ್ವ, ಅದನ್ನೊಂದು ಸ್ವಲ್ಪ ಈ ಥರ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅದು ಪೇಸ್ಟ್ ಆಗುತ್ತೆ. ಯಾವುದೇ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ನೀಟಾಗಿ ಆಗುತ್ತೆ. ನೋಡಿ, ಹೀಗೆ ಮಾಡಿಕೊಂಡು ಇನ್ನೊಂದು ಸರ್ತಿ ಮಿಕ್ಸಿ ಮಾಡಿಕೊಂಡ್ರೆ ಫೈನ್ ಆದ ಪೇಸ್ಟ್ ಇದರಲ್ಲಿ ರೆಡಿ ಆಗುತ್ತೆ. ಸೊ ಇದೇ ಥರ ನೀವೇನು ಮಾಡಬೇಕು, ಎಲ್ಲ ಸೊಳೆಗಳನ್ನು ನೀಟಾಗಿ ಪೇಸ್ಟ್ ಮಾಡಿಟ್ಕೊಂಡು ಒಂದು ಪಾತ್ರೆಗೆ ತಗೊಳ್ಬೇಕು. ಇಲ್ಲಿ ನೋಡಿ, ನಾರ್ಮಲಾಗಿ ಪೇಸ್ಟಿಗೆ ನಾವು ಹಾಗೆ ಇದನ್ನು ಮಿಕ್ಸ್ ಮಾಡ್ತೀನಿ. ಇಲ್ಲಿ ನೀವು ಫಸ್ಟ್ ಟೈಮ್ ಮಾಡೋದಾದರೆ ಅಳತೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ. ಈ ಗ್ಲಾಸಲ್ಲಿ ನಾನು 5 to 6 ಗ್ಲಾಸ್ ಆಗುವಷ್ಟು ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದರದ್ದು ಹಲಸಿನ ಹಣ್ಣಿನ ಪ್ಯೂರಿ ಹಾಕ್ಕೊಂಡಿದ್ದೀನಿ. ಇದು ನಿಮಗೆ ಮೆಜರ್ಮೆಂಟ್ ಇದ್ದರೆ ಈಸಿಯಾಗಿ ಫಸ್ಟ್ ಟೈಮ್ ಮಾಡೋದಾದರೆ ಏನೂ ಕನ್ಫ್ಯೂಷನ್ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಅದೇ ಗ್ಲಾಸಲ್ಲಿ 3 ಗ್ಲಾಸ್ ಆಗೋಷ್ಟು ನಾನು ಇಡ್ಲಿ ರವೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 2-3 ಸರಿ ತೊಳಿಬೇಕು. ನೀಟಾಗಿ ತೊಳೆದ ಮೇಲೆ ಅದರದ್ದು ನೀರು ತೆಗಿಬೇಕು. ನೋಡಿ, ಇಲ್ಲಿ ತೊಳ್ಕೊಂಡು ಬಂದಿದ್ದೀನಿ ನಾನು ಒಂದು 2 to 3 ಟೈಮ್ಸ್ ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದ ಮೇಲೆ ನೀರೇನು ಬೇಡ ನಮಗೆ, ಇದರಲ್ಲಿ ಡ್ರೈ ಆಗಿ ಇದನ್ನು ಹಾಕ್ಕೊಳ್ಬೇಕು. ಹಾಗಾಗಿ ಈ ಪ್ಯೂರಿಗೆ ನಾವೇನು ಮಾಡಬೇಕು ಅಂದರೆ ಇದನ್ನು ನೀಟಾಗಿ ಕೈಯಲ್ಲಿ ಹೀಗೆ ಹಿಂಡ್ಕೊಂಡು ಯಾವುದೇ ನೀರು ಇಲ್ದಿದ್ದಾಗ ಎಕ್ಸೆಸ್ ವಾಟರ್ ಎಲ್ಲ ತಕ್ಕೊಂಡು ಈ ಥರ ಹಾಕ್ಕೊಳ್ಬೇಕು. ಎಲ್ಲದನ್ನು ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಇದಕ್ಕೆ ಕಾಯಿ ತುರಿನೂ ಸೇರಿಸ್ಕೊಳ್ತಾರೆ. ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸೇರಿಸಲಿಲ್ಲ. ಇದನ್ನು ಹಲಸಿನ ಹಣ್ಣು ಕಡಿಯೋ ಟೈಮಲ್ಲೇ ಸೇರಿಸ್ಕೊಳ್ಬೋದು. ಇಲ್ಲ ಬಾಯಿಗೆ ಸಿಗಬೇಕು ಅಂತಿದ್ರೆ ಈ ಟೈಮಲ್ಲಿ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಹಲಸಿನ ಹಣ್ಣು ತುಂಬ ಸ್ವೀಟ್ ಇದೆ, ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಏನು ಬೆಲ್ಲ ಹಾಕ್ತಾಯಿಲ್ಲ. ನೀವು ನೋಡಿಕೊಂಡು ಟೇಸ್ಟ್ ಹಲಸಿನ ಹಣ್ಣು ಸ್ವೀಟ್ ಮೇಲೆ ಡಿಪೆಂಡ್ ಆಗಿ, ಮತ್ತು ನಿಮಗೆ ಎಷ್ಟು ಸ್ವೀಟ್ ಬೇಕು, ನನಗೆ ಲೈಟಾಗಿ ಸ್ವೀಟ್ ಸಾಕು ಅನ್ನೋ ಕಾರಣಕ್ಕೆ ಇಷ್ಟು ಹದ ಕರೆಕ್ಟ್ ಇದೆ ಇದ್ರ ಸ್ವೀಟ್, ಹಾಗಾಗಿ ಏನು ಎಕ್ಸ್ಟ್ರಾ ಹಾಕ್ತಾಯಿಲ್ಲ. ನಿಮಗೆ ಸ್ವೀಟ್ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತ ಇದ್ದರೆ ನೀವು ಎಕ್ಸ್ಟ್ರಾ ಬೆಲ್ಲನೂ ಇದಕ್ಕೆ ಸೇರಿಸ್ಕೊಳ್ಬೋದು. ರುಚಿ ನೋಡಿಕೊಂಡು ಇದು ಉಪ್ಪು ಬೆಲ್ಲ ಈ ಟೈಮಲ್ಲಿ ನಿಮಗೆ ಬೇಕಾದಾಗೆ ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ಮಾಡಿಕೊಂಡು ಈ ಥರ ನೀಟಾಗಿ ಮಗ್ಚ್ಕೊಳ್ಬೇಕು. ಎಲ್ಲ ರವೆನೂ ಈ ಪ್ಯೂರಿ ಒಟ್ಟಿಗೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ತಳದಲ್ಲಿ ಪ್ಯೂರಿ ಉಳ್ಕೊಂಡ್ಬಿಡ್ತೀವಿ. ನೀಟಾಗಿ ನಾವು ಕೈಯಲ್ಲಿ ಮಗ್ಚಿದ್ರೆ ಒಳ್ಳೆಯದು, ಇಲ್ಲದಿದ್ದರೆ ನೋಡಿ ಇಲ್ಲಿ ತಳದಲ್ಲಿ ಪ್ಯೂರಿ ಉಳ್ಕೊಳ್ಬಾರ್ದು. ಈ ಥರ ಎಲ್ಲ ಕರೆಕ್ಟಾಗಿ ಮಗ್ಚ್ಕೊಂಡು ಬಿಟ್ಟರೆ ನೋಡಿ ಹದ ಸರಿ ಇದೆ. ಒಂದು 5 ಮಿನಿಟ್ಸ್ ಇದು ಸೆಟ್ ಆಗಕ್ಕೆ ಬಿಡೋಣ ನಾವು, ಚೆನ್ನಾಗಿ ಸೆಟ್ ಆಗಲಿ ಅದು. ಈಚೆಯಿಂದ ಏನು ಮಾಡೋದಂದರೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಇಡ್ಲಿ ಪಾತ್ರದಲ್ಲಿ ಸ್ವಲ್ಪ ನೀರಿಟ್ಟಿದ್ದೀನಿ. ಅದು ಚೆನ್ನಾಗಿ ಬಿಸಿ ಆಗಬೇಕು. ಆ ಬಿಸಿ ಆಗೋದ್ರಲ್ಲಿ ನೋಡಿ ತೇಗದೆಲೆನ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಈ ತೇಗದೆಲೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ, ಪರಿಮಳನೂ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ತೇಗದೆಲೆಯಲ್ಲಿ ಮಾಡಿದರೆ. ಹಾಗಾಗಿ ಇದರಲ್ಲಿ ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು. ಮತ್ತು ನಾವು ಇಡ್ಲಿ ತಟ್ಟೆ ತೊಳೆಯೋ ಕೆಲಸನೂ ಕಡಿಮೆ ಆಗುತ್ತೆ. ನೋಡಿ, ಇಲ್ಲಿ 1 ರಿಂದ 1.5 ಸೌಂಟ್ ಆಗೋಷ್ಟು. ತುಂಬ ಹಾಕಿದರೆ ಏನಂದರೆ ಬೇಗ ತುಂಬ ಟೈಮ್ ತೊಗೊಳುತ್ತೆ ದಪ್ಪ ಆಗ್ತಾಯಿದ್ರೆ. ಹಾಗಾಗಿ ಸಣ್ಣದಾಗಿ ಹೀಗಾಗಿ ನೀಟಾಗಿ ಹೀಗೆ ಮಡಚಿಟ್ಬಿಟ್ರೆ ಆಯಿತು. ಎಷ್ಟು ಸಿಂಪಲ್ಲಾಗಿ ಇದೇ ಥರ ಎಲ್ಲ ಹಿಟ್ಟನ್ನು ನೀವು ಎಲೆಗಳಿಗೆ ಹಾಕಿ ಮಡಚಿ ಇಟ್ಕೊಳ್ಬೇಕು. ಈಗ ನೋಡಿ, ಇಲ್ಲಿ ಹೀಗೆ ಇಷ್ಟು ಹಾಕ್ಕೊಂಡ್ರೆ ಸಾಕು. ತೇಗದೆಲೆಯಲ್ಲಿ ಮಾಡಿ ತಿಂದು ನೋಡಿ ಒಮ್ಮೆ, ಟೇಸ್ಟ್ ಸೂಪರಾಗಿರುತ್ತೆ. ತೇಗದೆಲೆ ನಿಮಗೆ ಈಸಿಯಾಗಿ ಸಿಗ್ತದೆ ಅಂದರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಚೊಟ್ಟು ಎಕ್ಸ್ಟ್ರಾ ಇದ್ದರೆ ಅದನ್ನು ಕಟ್ ಮಾಡ್ಕೊಂಡ್ಬಿಡಿ, ಅದನ್ನು ಇಡೋಕ್ಕೆ ಈಸಿ ಆಗುತ್ತೆ. ಈಗ ನೋಡಿ, ಇಲ್ಲಿ ಒಳ್ಳೆ ಬಿಸಿಯಾಗಿದೆ. ಈಗ ಒಂದೊಂದಾಗಿ ನಾವು ಇದನ್ನು ತುಂಬಿಸಿಟ್ಕೊಂಡಿದ್ದನ್ನು ಎಲ್ಲದನ್ನು ನೀಟಾಗಿ ಜೋಡಿಸ್ಕೊಂಡ್ರೆ ಆಯಿತು. ನಿಧಾನಕ್ಕೆ ಒಂದೊಂದಿನ ಜೋಡಿಸ್ಕೊಳ್ಳುವಾಗ ಏನಂತ ಹೇಳಿದರೆ, ನೀವು ಇದು ಮಧ್ಯದಲ್ಲಿ ಒಂಚೂರು ಗ್ಯಾಪ್ ಬಿಡಬೇಕು. ಈ ಥರ ಅದಂದರೆ ಹಬೆ ಇದು ಮಾಡಲಿಕ್ಕೆ ಓಡಾಡೋಕ್ಕೋಸ್ಕರ ಹಬೆ ಎಲ್ಲ ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಈಗ ಗ್ಯಾಪ್ ಬಿಟ್ಟು ಮುಚ್ಚಿಡಬೇಕು. ಒಂದು 10 to 15 ಮಿನಿಟ್ಸು ಹೈ ಫ್ಲೇಮಲ್ಲಿ ಇಡಬೇಕು. ಹಬೆಯಲ್ಲಿ ಬೆಂದಮೇಲೆ ಮತ್ತೊಂದು 10 to 15 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇಲ್ಲಿ ನೋಡಿ ಆಗಿದೆ, 30 ಮಿನಿಟ್ಸ್ ಆಗಿದೆ. ಗ್ಯಾಸ್ ಸ್ಟವ್ ಆಫ್ ಮಾಡಿ ಬೆಂದಿದೆಯಾ ನೋಡೋಣ. ಇದು ನೀವು ನಾರ್ಮಲ್ ಇಡ್ಲಿ ಬೇಯಿಸ್ತಿರಲ್ಲ ಅದಕ್ಕಿಂತ ಒಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಬೇಯಿಸ್ಬೇಕಾಗುತ್ತೆ. ಯಾಕಂದ್ರೆ ನಾವು ಒಂದ್ರ ಮೇಲೆ ಒಂದು ಇಟ್ಟಿರ್ತೀವಲ್ವ, ಅದರಲ್ಲೂ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ತೊಗೊಂಡಿರ್ತೀವಿ. ಹಾಗಾಗಿ ನೋಡಿ, ಇಲ್ಲಿ ಇದು ಬಿಸಿ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಕಲರ್ ಸ್ವಲ್ಪ ಲೈಟಾಗಿ ಬಂದಿದೆ. ಕೆಲವು ತೇಗದಲ್ಲಿ ತುಂಬ ಚೆನ್ನಾಗಿ ಕೆಂಪು ಕಲರ್ ಬರುತ್ತೆ, ಇದು ಅಷ್ಟು ಚೆನ್ನಾಗಿ ಕಲರ್ ಬರಲಿಲ್ಲ. ಬಟ್ ಆದರೂ ಇದ್ರ ಪರಿಮಳ ಮತ್ತು ಸಖತ್ತಾಗಿದೆ. ನೋಡಿ, ಚೆನ್ನಾಗಿ ಬೆಂದಿದೆ, ಸ್ಟಿಕ್ಕಿಗೆ ಏನೂ ಅಂಟಾಗ್ತಿಲ್ಲ. ಸೊ ಈ ಥರ ಇದ್ದರೆ ಪರ್ಫೆಕ್ಟ್. ಅಕಸ್ಮಾತ್ ಬೆಂದಿಲ್ಲ ಅಂದರೆ ಒಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ತಟ್ಟೆಗೆ ಈ ಥರ ಬಿಸಿ ಬಿಸಿ ಇಡ್ಲಿ ಹಾಕ್ಕೊಂಡು ತೇಗದೆಲೆಯಿಂದ ಮಾಡಿದ ಗಟ್ಟಿ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಹಾಗೇ ತಿನ್ಬೋದು. ಸೈಡಲ್ಲಿ ಏನು ಬೇಕಂತಿಲ್ಲ. ಇನ್ನು ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ
ನಾನಿಲ್ಲಿ ಅದರ ಜೊತೆಗೆ ಏನು ಮಾಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಂಡಿದ್ದೀನಿ, ಅದೂ ಸಖತ್ತಾಗಿರುತ್ತೆ. ನಿಮ್ಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಸೇವ್ ಮಾಡ್ಕೊಂಡು ಖಂಡಿತ ಒಮ್ಮೆ ಟ್ರೈ ಮಾಡಿ. ಮಸ್ಟ್ ಟ್ರೈ ರೆಸಿಪಿ ಇದು, ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಸಾಫ್ಟಾಗಿದೆ ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.